ನಮಸ್ಕಾರ ಸ್ನೇಹಿತರೆ, ಮನಿ ಟಾಕ್ಸ್ ಕನ್ನಡದ ಮತ್ತೊಂದು ವಿಶೇಷ ಸಂಚಿಕೆಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ. ಸ್ನೇಹಿತರೆ, ಕಲ್ಪತರು ನಾಡು ಅಂತಾನೆ ಕರೆಯಲ್ಪಡುವ ನಮ್ಮ ತುಮಕೂರು ಜಿಲ್ಲೆಯ ತಿಪಟೂರಿನ ಕೊಬ್ಬರಿ ದರ ಇದೀಗ ಇತಿಹಾಸದಲ್ಲೇ ಹಿಂದೆಂದೂ ಕಾಣದಂತ ಸಾರ್ವಕಾಲಿಕ ದಾಖಲೆಯ ಮಟ್ಟಕ್ಕೆ ಜಿಗಿದಿದೆ. ಹೌದು ಸ್ನೇಹಿತರೆ, ತೆಂಗು ಬೆಳೆಗಾರರ ಪಾಲಿಗೆ ಇದು ಅಕ್ಷರಶಃ ಬಂಪರ್ ಸುಗ್ಗಿ. ಕಳೆದ ಕೆಲವು ತಿಂಗಳುಗಳಿಂದ 28,000ದಿಂದ 31,000 ರೂಪಾಯಿ ಆಸುಪಾಸಿನಲ್ಲಿದ್ದ ಉಂಡೆ ಕೊಬ್ಬರಿಯ ಬೆಲೆ ಈಗ ದಿಢೀರನೆ ಏರಿಕೆಯಾಗಿ ಕ್ವಿಂಟಾಲ್ಗೆ ಬರೋಬ್ಬರಿ 32,218 ರೂಪಾಯಿ ಗಡಿ ದಾಟಿದೆ. ಹಾಗಾದ್ರೆ ಏಕಾಏಕಿ ಕೊಬ್ಬರಿ ಬೆಲೆಯಲ್ಲಿ ಇಷ್ಟೊಂದು ಭಾರಿ ಏರಿಕೆಯಾಗೋದಕ್ಕೆ ಕಾರಣ ಏನು? ಒಂದು ಕಡೆ ಬೆಲೆ ಗಗನಕ್ಕೇರ್ತಾ ಇದ್ರೆ ಇನ್ನೊಂದು ಕಡೆ ಮಾರುಕಟ್ಟೆಯಲ್ಲಿ ಕೊಬ್ಬರಿಯೇ ಸಿಗದಿರೋದ್ಯಾಕೆ? ರೈತರು ತೆಂಗಿನ ಬದಲು ಅಡಕೆಯತ್ತ ಮುಖ ಮಾಡ್ತಾ ಇರೋದ್ಯಾಕೆ? ಭವಿಷ್ಯದಲ್ಲಿ ಕೊಬ್ಬರಿ ಬೆಲೆ 38,000 ರೂಪಾಯಿ ಮುಟ್ಟಲಿದೆಯಾ? ಇವತ್ತಿನ ವಿಡಿಯೋದಲ್ಲಿ ತಿಪಟೂರು ಕೊಬ್ಬರಿ ಮಾರುಕಟ್ಟೆಯ ಕಂಪ್ಲೀಟ್ ರಿಪೋರ್ಟ್ ನೋಡೋಣ. ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ. ತಿಪಟೂರು ಕೊಬ್ಬರಿ ಐತಿಹಾಸಿಕ ದಾಖಲೆ ಮಾರುಕಟ್ಟೆಯಲ್ಲಿ ಏನಾಗ್ತಿದೆ? ಸ್ನೇಹಿತರೆ, ಕೆಲ ವರ್ಷಗಳ ಹಿಂದೆ ಕೊಬ್ಬರಿ ಕೇಳೋರೇ ಇರಲಿಲ್ಲ. ಇದರಿಂದ ಎಷ್ಟೋ ಜನ ತೆಂಗು ಬೆಳೆಯ ಸಹವಾಸವೇ ಬೇಡ ಅಂತ ತಮ್ಮ ಮರಗಳನ್ನು ಕಡಿದು ಹಾಕಿದ್ರು, ಗಿಡಗಳಿಗೆ ವಿಷ ಉಣಿಸಿದ್ರು. ಆದರೆ ಈಗ ನೋಡಿದ್ರೆ ಏರಿಕೆಯಾಗ್ತಾ ಇರುವ ಬೆಲೆ ಇಳಿಕೆಯಾಗುವಂತೆಯೇ ಕಾಣ್ತಾ ಇಲ್ಲ. ತಿಪಟೂರು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸೋಮವಾರ ನಡೆದ ಹರಾಜು ಪ್ರಕ್ರಿಯೆಯಲ್ಲಿ ಉಂಡೆ ಕೊಬ್ಬರಿ ಧಾರಣೆ ಹಿಂದಿನ ಎಲ್ಲ ದಾಖಲೆಗಳನ್ನು ಅಳಿಸಿ ಹಾಕಿದೆ. 2025ರ ಜೂನ್ನಲ್ಲಿ ಕ್ವಿಂಟಾಲ್ಗೆ 31,606 ರೂಪಾಯಿ ಸಿಕ್ಕಿದ್ದೇ ಈವರೆಗಿನ ಅತಿದೊಡ್ಡ ದಾಖಲೆಯಾಗಿತ್ತು. ಆದರೆ ಈಗ ಗರಿಷ್ಠ 32,218 ರೂಪಾಯಿಗೆ ಬಿಕರಿಯಾಗೋ ಮೂಲಕ ಹೊಸ ಇತಿಹಾಸ ಸೃಷ್ಟಿಯಾಗಿದೆ. ಆದರೆ ಇಲ್ಲಿ ಗಮನಿಸಬೇಕಾದ ಒಂದು ಅಚ್ಚರಿಯ ವಿಚಾರ ಅಂದರೆ, ಬೆಲೆ ಏನು 32,000 ರೂಪಾಯಿ ದಾಟಿದೆ, ಆದರೆ ರೈತರ ಬಳಿ ಮಾರೋದಕ್ಕೆ ಕೊಬ್ಬರಿಯೇ ಇಲ್ಲ. ಹೌದು, ಸಾಮಾನ್ಯವಾಗಿ ಪ್ರತಿ ಹರಾಜಿನ ದಿನ ತಿಪಟೂರು ಎಪಿಎಂಸಿಗೆ 3,000 ಕ್ವಿಂಟಾಲ್ಗಿಂತ ಹೆಚ್ಚು ಕೊಬ್ಬರಿ ಬರ್ತಾ ಇತ್ತು. ಆದರೆ ಈಗ ಕೇವಲ 1,621 ಕ್ವಿಂಟಾಲ್ ಮಾತ್ರ ಬಂದಿದೆ. ಅಂದ್ರೆ ಪೂರೈಕೆ ಅರ್ಧಕ್ಕರ್ಧ ಕಡಿಮೆಯಾಗಿದೆ. ದಿಢೀರ್ ಬೆಲೆ ಏರಿಕೆಗೆ ಆ 5 ಪ್ರಮುಖ ಕಾರಣಗಳೇನು? ಸ್ನೇಹಿತರೆ, ಕೊಬ್ಬರಿ ಬೆಲೆ ಹೀಗೆ ರಾಕೆಟ್ ವೇಗದಲ್ಲಿ ಏರೋದಕ್ಕೆ ಮಾರುಕಟ್ಟೆ ತಜ್ಞರು ಪ್ರಮುಖವಾಗಿ 5 ಕಾರಣಗಳನ್ನು ನೀಡಿದ್ದಾರೆ. 1. ಇಳುವರಿ ಕುಸಿತ. ಇತ್ತೀಚೆಗೆ ತೆಂಗಿನ ಮರಗಳಿಗೆ ತಗುಲುತ್ತಿರುವ ನಾನಾ ಬಗೆಯ ರೋಗ ಬಾಧೆಗಳಿಂದಾಗಿ ತೆಂಗಿನ ಉತ್ಪಾದನೆ 50% ಕುಸಿದಿದೆ. 2ನೇ ಕಾರಣ, ಅಡಕೆಗೆ ಶಿಫ್ಟ್ ಆಗಿರುವ ರೈತರು. ತೆಂಗಿನಲ್ಲಿ ನಷ್ಟ ಅನುಭವಿಸಿದ್ದ ರೈತರು ಲಾಭದ ನಿರೀಕ್ಷೆಯಲ್ಲಿ ಅಡಕೆ ಕೃಷಿಯತ್ತ ಹೆಚ್ಚಿನ ಒಲವು ತೋರಿದ್ರು. ಇದರಿಂದ ಈಗ ಬೆಳೆ ಇಲ್ಲದೆ ಬೆಲೆ ಏರಿಕೆಯಾಗಿದೆ. 3ನೇ ಕಾರಣ, ಎಳನೀರಿಗೆ ಹೆಚ್ಚಿದ ಬೇಡಿಕೆ. ಈಗ ಮಾರುಕಟ್ಟೆಯಲ್ಲಿ ಎಳನೀರಿಗೆ ಭಾರಿ ಡಿಮ್ಯಾಂಡ್ ಇದೆ. ಹೀಗಾಗಿ ರೈತರು ಕಾಯಿ ಒಣಗಿಸಿ ಕೊಬ್ಬರಿ ಮಾಡುವ ಬದಲು ನೇರವಾಗಿ ಎಳನೀರು ಮತ್ತು ತೆಂಗಿನಕಾಯಿಯನ್ನೇ ಮಾರಾಟ ಮಾಡ್ತಿದ್ದಾರೆ. 4ನೇ ಕಾರಣ, ಎಪಿಎಂಸಿ ನಿಯಮಗಳ ಬದಲಾವಣೆ. ಹೊಸ ನಿಯಮಗಳಿಂದಾಗಿ ಸೆಕೆಂಡ್ಸ್ ಕೊಬ್ಬರಿ ಮಾರಾಟಕ್ಕೆ ಕಡಿವಾಣ ಬಿದ್ದಿದ್ದು ಒರಿಜಿನಲ್ ಉಂಡೆ ಕೊಬ್ಬರಿಗೆ ಡಿಮ್ಯಾಂಡ್ ಹೆಚ್ಚಾಗಿದೆ. ಉತ್ತರ ಭಾರತದಿಂದ ಬೇಡಿಕೆ. ಕೇವಲ ದಕ್ಷಿಣ ಭಾರತಕ್ಕೆ ಸೀಮಿತವಾಗಿದ್ದ ತಿಪಟೂರು ಕೊಬ್ಬರಿ ಈಗ ತನ್ನ ಸ್ವಾದ ಮತ್ತು ಗುಣಮಟ್ಟದಿಂದಾಗಿ ಉತ್ತರ ಭಾರತದ ಸಿಹಿ ತಿನಿಸುಗಳ ತಯಾರಿಕೆಗೂ ಭಾರೀ ಪ್ರಮಾಣದಲ್ಲಿ ಸರಬರಾಜಾಗ್ತಾ ಇದೆ. ಇದರಿಂದಾಗಿ ಕೊಬ್ಬರಿಗೆ ದಿನದಿನಕ್ಕೂ ಬೇಡಿಕೆ ಹೆಚ್ಚುತ್ತಿದ್ದು ದರ ಏರಿಕೆ ಕಾಣ್ತಾ ಇದೆ. 38,000 ಮುಟ್ಟಲಿದ್ಯಾ ಕೊಬ್ಬರಿ ದರ? ರೈತರು ಹೇಳ್ತಿರೋದೇನು? ಸ್ನೇಹಿತರೆ, ರುಚಿ ಮತ್ತು ದೀರ್ಘಕಾಲ ಬಾಳಿಕೆ ಬರುವ ತಿಪಟೂರು ಕೊಬ್ಬರಿಗೆ ಜಿಐ ಟ್ಯಾಗ್ ಸಿಗುವ ಎಲ್ಲ ಅರ್ಹತೆಗಳಿವೆ. ಪ್ರತಿ ವರ್ಷ ಜೂನ್ನಿಂದ ದೀಪಾವಳಿ ಸಮಯದವರೆಗೆ ಕೊಬ್ಬರಿ ಬೆಲೆ ಏರಿಕೆಯಾಗೋದು ಸಾಮಾನ್ಯ. ಆದರೆ ಈ ಬಾರಿ ಏಪ್ರಿಲ್ನಲ್ಲೇ 32,000 ರೂಪಾಯಿ ದಾಟಿರೋದ್ರಿಂದ ದೀಪಾವಳಿ ವೇಳೆಗೆ ಇದು 35,000ದಿಂದ 38,000 ರೂಪಾಯಿ ತಲುಪಬಹುದು ಅಂತ ವರ್ತಕರು ಅಂದಾಜಿಸಿದ್ದಾರೆ. ಆದರೆ ರೈತರ ಮುಖದಲ್ಲಿ ಬೆಲೆ ಏರಿಕೆಯ ಖುಷಿ ಇದ್ರೂ ಇಳುವರಿ ಇಲ್ವಲ್ಲ ಅನ್ನೋ ಬೇಸರ ಇದೆ. ಬೆಲೆ ಹೆಚ್ಚಾಗಿದೆ ನಿಜ, ಆದರೆ ಉತ್ಪಾದನಾ ವೆಚ್ಚವೂ ಹೆಚ್ಚಾಗಿದೆ. ರೋಗ ಬಾಧೆಗಳಿಂದ ಫಸಲು ಕೈಕೊಟ್ಟಿದೆ. ಸರ್ಕಾರ ಕೂಡಲೇ ವೈಜ್ಞಾನಿಕ ಸಮೀಕ್ಷೆ ನಡೆಸಿ ತೆಂಗು ಬೆಳೆಗಾರರಿಗೆ ಸೂಕ್ತ ಪರಿಹಾರ ನೀಡಬೇಕು ಅಂತ ಈ ಬೆಲೆ ಏರಿಕೆಯ ನಡುವೆಯೂ ರೈತ ಮುಖಂಡರು ಆಗ್ರಹಿಸ್ತಾ ಇದ್ದಾರೆ. ಸ್ನೇಹಿತರೆ, ಕೊಬ್ಬರಿ ಬೆಲೆ ಏರಿಕೆಯ ಈ ವಿದ್ಯಮಾನದ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಊರಿನಲ್ಲಿ ತೆಂಗಿನ ಫಸಲು ಹೇಗಿದೆ? ಎಳನೀರು ಮಾರಾಟ ಮಾಡೋದು ಲಾಭದಾಯಕವೋ ಅಥವಾ ಕೊಬ್ಬರಿ ಮಾಡೋದು ಲಾಭದಾಯಕವೋ? ನಿಮ್ಮ ಅನಿಸಿಕೆ ಮತ್ತು ಅನುಭವಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಹಂಚಿಕೊಳ್ಳಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಲೈಕ್ ಮಾಡಿ, ಪ್ರತಿಯೊಬ್ಬ ತೆಂಗು ಬೆಳೆಗಾರರಿಗೂ ರೈತ ಮಿತ್ರರಿಗೂ ಶೇರ್ ಮಾಡಿ. ಕೃಷಿ ಮತ್ತು ಆರ್ಥಿಕತೆಯ ಇಂಥ ಇಂಟ್ರೆಸ್ಟಿಂಗ್ ಮಾಹಿತಿಗಾಗಿ ಮರೆಯದೆ ಮನಿ ಟಾಕ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ
ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.